ನಮಸ್ತೆ. ಶ್ರೀ ಪರಂಜ್ಯೋತಿ ಕಲ್ಕಿಯವರ ಪವಾಡ. ನಾನು ತಮಿಳುನಾಡಿನ ಅಂಡಿಪಟ್ಟಿಯ ವನಿತಾ ಚಂದ್ರಾಣಿ. ನಾನು ಹೇಗೆ ಸೇವೆಯು ನಮ್ಮ ಪ್ರಾಣಗಳನ್ನು ರಕ್ಷಿಸಬಲ್ಲದು ಎಂಬುದರ ಬಗೆಗಿನ ಒಂದು ನಂಬಲಸಾಧ್ಯವಾದ ಪವಾಡವನ್ನು ಹಂಚಿಕೊಳ್ಳಲು ಬಯಸುತ್ತೇನೆ. ಕೆಲವು ವರ್ಷಗಳ ಹಿಂದೆ ನಾವು ಕುಟುಂಬವಾಗಿ ಸತ್ಯಲೋಕದಲ್ಲಿ ಸೇವೆಯನ್ನು ಮಾಡಿದ್ದೆವು. ನನ್ನ ಕಿರಿಯ ಮಗ 15 ದಿವಸಗಳ ಕಾಲ ಸತ್ಯಲೋಕದಲ್ಲಿದ್ದುಕೊಂಡು ಸಂಪೂರ್ಣವಾಗಿ ಸೇವೆಯಲ್ಲಿ ತೊಡಗಿಕೊಂಡಿದ್ದ. ಆಗ ನಮ್ಮದು ಯಾವುದೇ ಪ್ರಾರ್ಥನೆ ಇರಲಿಲ್ಲ. ಕೆಲವು ತಿಂಗಳುಗಳ ನಂತರ ನನ್ನ ಕಿರಿಯ ಮಗ ಒಂದು ಅಪಘಾತಕ್ಕೆ ಒಳಗಾದ. ಪ್ರಜ್ಞೆಯನ್ನು ಕಳೆದುಕೊಂಡ. ಅವನಿಗೆ ತೀವ್ರವಾಗಿ ತಲೆಗೆ ಪೆಟ್ಟಾಯಿತು. ಅವನ ಕಿವಿಗಳಿಂದ ರಕ್ತಸ್ರಾವವಾಯಿತು. ಅವನು ಮಧ್ಯಾಹ್ನ 2 ಗಂಟೆಯಿಂದ ಪ್ರಜ್ಞಾಹೀನನಾಗಿದ್ದ. ಸ್ಥಳೀಯ ವೈದ್ಯರುಗಳು ಅವನು ಪ್ರಜ್ಞಾಹೀನನಾಗಿದ್ದರಿಂದ ಚಿಕಿತ್ಸೆಯನ್ನು ಕೊಡಲು ಸಾಧ್ಯವಾಗಲಿಲ್ಲ. ನಾವು ಅವನನ್ನು ಆಂಬ್ಯುಲೆನ್ಸ್ನಲ್ಲಿ ಮದುರೈಗೆ ಒಂದು ಎಮರ್ಜೆನ್ಸಿ ವಾರ್ಡ್ನಲ್ಲಿ ದಾಖಲಿಸಲು ಕರೆದುಕೊಂಡು ಹೋಗಬೇಕಾಯಿತು. ಆಂಬ್ಯುಲೆನ್ಸ್ನಲ್ಲಿರುವಾಗ ನಾನು ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರಿಗೆ ಅವನಿಗೆ ಅವನ ಸತ್ಯಲೋಕದ ಸೇವೆಯ ಸತ್ಕರ್ಮವನ್ನು ಉಪಯೋಗಿಸಿಕೊಂಡು ಹೊಸ ಜೀವವನ್ನು ಆಶೀರ್ವದಿಸಬೇಕೆಂದು ಪ್ರಾರ್ಥಿಸಿದೆ. ನಾನು ನಿರಂತರವಾಗಿ ಮೂಲಮಂತ್ರವನ್ನು ಜಪಿಸುತ್ತಿದ್ದೆ. ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ಅಪಾರ ಅನುಗ್ರಹದಿಂದಾಗಿ ನಾವು ಮದುರೆಯನ್ನು ಸುಮಾರು ರಾತ್ರಿ 7 ಗಂಟೆಯ ಹೊತ್ತಿಗೆ ತಲುಪುತ್ತಿದ್ದಂತೆ ನನ್ನ ಮಗ ಪ್ರಜ್ಞೆಯನ್ನು ಪಡೆದುಕೊಂಡ. ಅವನೇ ಆಸ್ಪತ್ರೆಯ ಒಳಗೆ ನಡೆದುಕೊಂಡು ಹೋದ. ಅವನೀಗ ಸಂಪೂರ್ಣವಾಗಿ ಆರೋಗ್ಯವಾಗಿದ್ದಾನೆ. ನನ್ನ ಮಗನ ಪ್ರಾಣವನ್ನು ಉಳಿಸಿದ್ದಕ್ಕಾಗಿ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರಿಗೆ ಅನಂತ ಕೋಟಿ ಧನ್ಯವಾದಗಳು. ನಮ್ಮ ಜೀವನದುದ್ದಕ್ಕೂ ನಮಗೆ ಅವರ ದೈವಿಕ ಪಾದಕಮಲಗಳ ಬಳಿ ಸೇವಾ ಭಾಗ್ಯವನ್ನು ಆಶೀರ್ವದಿಸಬೇಕೆಂದು ನಾವು ಪ್ರಾಮಾಣಿಕವಾಗಿ ಪ್ರಾರ್ಥಿಸುತ್ತೇವೆ.